ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತಿನ ರೆಸಿಪಿ ನೀವಾಗಲೇ ತಮ್ಮನೇನಲ್ಲಿ ನೋಡಿರ್ತೀರಾ. ಹೌದು, ಇವತ್ತಿನ ಗಟೀಸ್ ಮ್ಯಾಜಿಕ್ ರೆಸಿಪಿ ಚಿಕನ್ ಕಬಾಬ್. ಯಾರಿಗೆ ತಾನೇ ಇಷ್ಟ ಇಲ್ಲ ಚಿಕನ್ ಕಬಾಬ್? ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ, ಪುಟಾಣಿಗಳು ಬಟಾಣಿಗಳು ಎಲ್ಲರಿಗೂ ಇಷ್ಟಪಡುವಂತಹ ನಮ್ಮ ನಾನ್ ವೆಜ್ ಪ್ರಿಯರ ಮೋಸ್ಟ್ ಫೇವ್ರೆಟ್ ಡಿಶ್ ಚಿಕನ್ ಕಬಾಬ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಿಕನ್ ಮ್ಯಾರಿನೇಷನ್ಗೆ ಮಸಾಲ ಮಾಡ್ಕೊಳ್ಳೋಣ. ಹಾಫ್ ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಾನು ವೆನಿಗರ್ ಯೂಸ್ ಮಾಡ್ತಾಯಿದ್ದೀನಿ 1.5 ಸ್ಪೂನ್ನಷ್ಟು. ನೀವು ಅದಿಲ್ಲ ಅಂದರೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರು ಮಾಡ್ಕೋಬೇಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೀರು ಮಾಡ್ಕೊಂಬಿಟ್ರೆ ಅದು ಚಿಕನ್ಗೆಲ್ಲ ಕೋಟಿಂಗ್ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಎಲ್ಲ ಪೀಸಸ್ಗೂ ಚೆನ್ನಾಗಿ ಕೋಟಿಂಗ್ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ 1 ಅವರ್ ಫ್ರಿಜ್ನಲ್ಲಿ ಮ್ಯಾರಿನೇಷನ್ಗೆ ಇಟ್ಕೊಂಡ್ಬಿಡೋಣ. ನಂತರ ಬಳನೆಯಲ್ಲಿ ನಾನು 1 ಲೀಟರ್ ಸನ್ ಡ್ರಾಪ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಾಯ್ದ ನಂತರ ಕಬಾಬ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಿಕನ್ನ ಮತ್ತೊಮ್ಮೆ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಡಬಲ್ ಫ್ರೈ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಚಿಕನ್ದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಹಾಗೆ ಜ್ಯೂಸಿನೆಸ್ನ ಚೆನ್ನಾಗಿ ಇಟ್ಕೊಂಡಿರುತ್ತೆ, ರಿಟೇನ್ ಮಾಡುತ್ತೆ ಚಿಕನ್ನು ಅಂತ. ಇದು ಡಬಲ್ ಫ್ರೈ, ಇದು ಸಿಂಗಲ್ ಫ್ರೈ. ಇಲ್ಲಿ ಮತ್ತೊಂದು ಬ್ಯಾಚ್ನ ಡಬಲ್ ಫ್ರೈ ಮಾಡ್ಕೋತಾ ಇದ್ದೀನಿ. ಡಬಲ್ ಫ್ರೈ ಮಾಡಿದಷ್ಟು ಚಿಕನ್ ಕ್ರಿಸ್ಪಿನೆಸ್ ಇರುತ್ತೆ, ಹಾಗೆ ಜ್ಯೂಸಿನೆಸ್ ರಿಟೈನ್ ಮಾಡುತ್ತೆ. ಸ್ವಲ್ಪ ಟೆಂಪ್ರೇಚರ್ ಹೈಯಲ್ಲೇ ಇರಲಿ, ಸಿಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ಡಬಲ್ ಫ್ರೈ ಮಾಡೋವಾಗ್ಲೂ ಅದು ಚಿಕನ್ನು ಬಾಣಲಿಗೆ ಕಚ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಬಾಣಲಿಲಿ ಎಲ್ಲೂ ಸ್ಟಿಕ್ ಆಗಿಲ್ಲ. ಟೆಂಪ್ರೇಚರ್ ಮಾತ್ರ ಮೇಂಟೈನ್ ಮಾಡ್ಕೊಳ್ಳೋದು ಮರಿಬೇಡಿ, ಸಣ್ಣ ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ, ರುಚಿಯಾದಂತಹ ಕ್ರಿಸ್ಪಿಯಾದಂತಹ ಚಿಕನ್ ಕಬಾಬ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒನ್ ಮೋರ್ ಅಂತ ಕೇಳಲಿಲ್ಲ ಅಂದರೆ ನೋಡಿ. ನೋಡಿದ್ರಾ ಈಗ ಚಿಕನ್ ಕಬಾಬ್ ಹೆಂಗಿದೆ ಅಂತ? ನಿಮ್ಮೆಲ್ಲರಿಗೂ ಮೌತ್ ವಾಟರಿಂಗ್ ಆಗ್ತಿರ್ಬೋದು. ಹೌದು ಕಣ್ರಿ, ಸಿಕ್ಕಾಪಟ್ಟೆ ರುಚಿಯಾಗಿದೆ, ತುಂಬಾ ಅದ್ಭುತವಾಗಿದೆ ನಮ್ಮ ಚಿಕನ್ ಕಬಾಬ್. ಎಷ್ಟು ಚೆನ್ನಾಗಿದೆ ಅಂದರೆ 4 ಪೀಸ್ ಕಬಾಬು, ಅದ್ರ ಜೊತೆ 1 ಪ್ಲೇಟ್ ಬಿರಿಯಾನಿ ಅಥವಾ ಪಲಾವ್ ಇದ್ದರೆ ತುಂಬಾ ಸೂಪರ್ ಆಗಿರುತ್ತೆ. ಹಾಗೆ ನನ್ನ ರೆಸಿಪಿನ, ಈ ಚಿಕನ್ ಕಬಾಬ್ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ತಿಳಿಸಿ. ಲೈಕ್ ಆದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಮನೇಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್ ಆ್ಯಂಡ್ ಹ್ಯಾಪಿ ಈಟಿಂಗ್. ಕೀಪ್ ಸ್ಮೈಲಿಂಗ್. ನಮಸ್ತೆ.